ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ವೆರೈಟಿ ಆಗಿರೋ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ. ಇದು ಮಾಡ್ತಾ ಇರೋದು ನಾವು ಜೋಳ ಮಾತ್ರ ಅಲ್ಲ, ಜೋಳದ ಸಿಪ್ಪೆನ ಉಪಯೋಗಿಸ್ಕೊಂಡು ಮಾಡ್ತಾ ಇರುವಂಥ ರೆಸಿಪಿ ಸಖತ್ತಾಗಿರುತ್ತೆ. ಖಂಡಿತ ಮಿಸ್ ಮಾಡಬೇಡಿ, ಒಂದ್ಸಲ ಆದರೂ ಇದನ್ನು ಟ್ರೈ ಮಾಡಲೇಬೇಕಾದಂಥ ರೆಸಿಪಿ. ಹಾಗಾದರೆ ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ಮೊದಲೊಂದು ಜೋಳ ತಗೊಳ್ಳಿ. ಮೊದಲು ಅದರ ಹೊರಗಿನ ಸಿಪ್ಪೆ ನೋಡಿ, ಒಂದು ಫಸ್ಟ್ 2-3 ತೆಗೆದು ಬಿಸಾಕಿ, ಅದು ಬೇಡ. ಆಮೇಲೆ ನೀವು ತೆಗೆಯುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಅದು ಹರಿಯದ ರೀತಿಯಲ್ಲಿ ತೆಗಿಬೇಕು ನಿಧಾನಕ್ಕೆ. ಅಂದರೆ ಇದು ನಮಗೆ ಉಪಯೋಗಕ್ಕೆ ಇದೆ, ಇದನ್ನು ಬಿಸಾಕಬಾರ್ದು. ಆದ ಕಾರಣ ನೋಡಿ ಈ ರೀತಿ ನಿಧಾನಕ್ಕೆ ತೆಗಿಬೇಕು. ನೋಡಿ ಇದು ಎಷ್ಟು ದೊಡ್ಡದಿದೆ ಅಂತ. ಈ ರೀತಿ ಕಟ್ ಆಗದ ರೀತಿಯಲ್ಲಿ ಆರಾಮವಾಗಿ ನಿಧಾನಕ್ಕೆ ತೆಗಿಬೇಕು. ನೋಡಿ ಈ ರೀತಿ ಎಲ್ಲ ಕೂಡ ಇದೇ ರೀತಿ ತೆಗೆದಿಟ್ಕೊಳ್ಳಿ. ಎಲ್ಲ ಕೂಡ ನಮಗೆ ಅಂದರೆ ಕೆಲವೊಂದು ಅದು ಸಣ್ಣಕ್ಕಿರುತ್ತೆ, ಕೆಲವೊಂದು ದೊಡ್ಡಕ್ಕಿರುತ್ತೆ. ನೋಡಿ ಈ ರೀತಿ ಇರುತ್ತೆ. ಎಲ್ಲ ಕೂಡ ತೆಗೆದಿಟ್ಕೊಳ್ಳಿ. ಇದನ್ನು ಚೆನ್ನಾಗಿ ತೊಳಿಬೇಕು. ನಾನು ತೊಳೆದು ರೆಡಿ ಮಾಡಿ ಇಡ್ತೀನಿ. ನೆಕ್ಸ್ಟ್ ನೋಡಿ ನಮ್ಮ ಜೋಳ, ಇದರ ಅರ್ಧ ಭಾಗ ಮಾತ್ರ ನಾನಿಲ್ಲಿ ಉಪಯೋಗಿಸಿರೋದು. ಇದರ ನೋಡಿ ಈ ರೀತಿ ಎಲ್ಲ ಕೂಡ ಜೋಳ ಸ್ವೀಟ್ ಕಾರ್ನ್ ಇದು ಎಲ್ಲ ಕೂಡ ತೆಗಿಬೇಕು. ಇದನ್ನು ನೋಡಿ ಸಿಹಿ ಇರುವಂಥದ್ದು ಇಷ್ಟು ರೆಡಿ ಆಗಿದೆ. 1 ಕಪ್ಪಿನಷ್ಟು ನಾನಿಲ್ಲಿ ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ. ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಬೇಕು. ಆಮೇಲೆ ರುಬ್ಬೋದಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಸೇರಿಸಬೇಡಿ. ನುಣ್ಣಗೆ ರುಬ್ಬಬೇಕು. ನೋಡಿ ರುಬ್ಬಿಟ್ಟು ನಮ್ಮ ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಸೇರಿಸಬೇಕು. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಅಕ್ಕಿ ಹಿಟ್ಟು, ರೋಸ್ಟೆಡ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅಂದರೆ ಹಸಿ ಅಕ್ಕಿ ಹಿಟ್ಟು ತಗೊಂಡ್ಬಿಟ್ಟು ಅದನ್ನು ಸ್ವಲ್ಪ ಪ್ಯಾನಲ್ಲಿ ಹಾಕ್ಕೊಂಡ್ಬಿಟ್ಟು ಬಿಸಿ ಮಾಡ್ಕೊಳ್ಳಿ. ನಿಮಗೆ ರೋಸ್ಟೆಡ್ ಸಿಕ್ಕಿಲ್ಲ ಅಂದರೆ ಸ್ವಲ್ಪ ಬಿಸಿ ಮಾಡಿದರೆ ಸಾಕು. ಇದು ನೀವು ಎಷ್ಟು ಬೇಕೋ ನೋಡಿಕೊಂಡು ಸೇರಿಸಬೇಕು. ಒಮ್ಮೆಲೆ ಹಾಕಬೇಡಿ, ಒಂದೊಂದು ಸ್ಪೂನ್ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ನೋಡಿ. ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುವ ಲೆವೆಲಿಗೆ ನಿಮ್ಗೆ ಎಷ್ಟು ಬೇಕೋ ಆ ರೀತಿ ನೋಡಿ ಈ ಹದಕ್ಕೆ ಬರಬೇಕು. ಅಂದರೆ ಜಾಸ್ತಿ ನೀರಾಗಲೂ ಇರಬಾರ್ದು, ದಪ್ಪನೂ ಇರಬಾರ್ದು. ಓಕೆ, ಅದು ಸೈಡಲ್ಲಿ ಇಟ್ಕೊಳ್ಳಿ. ಒಂದು ಪ್ಯಾನ್ಗೆ 1/4 ಕಪ್ಪಿನಷ್ಟು ತುರಿದಿಟ್ಕೊಂಡಿರುವಂಥ ಬೆಲ್ಲ, ಅದಕ್ಕೆ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಬೆಲ್ಲ ಮೊದಲು ಕರಗಿಸ್ಬೇಕು. ಕಸ ಇದ್ದರೆ ಸೋಸಿ ಉಪಯೋಗಿಸ್ಕೊಳ್ಳಿ, ಇಲ್ಲಾಂದರೆ ನೇರವಾಗಿ ಉಪಯೋಗಿಸ್ಬೋದು. ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿ ಸೆಟ್ ಆಗಿದೆ. ನೆಕ್ಸ್ಟ್ ಇದಕ್ಕೊಂದು ಅರ್ಧ ಕಪ್ಪು ತೆಂಗಿನ ತುರಿನೂ ಹಾಕ್ಕೊಂಡ್ಬಿಟ್ಟು ಒಂದ್ಸಲ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಅದೊಂದು ಸ್ವಲ್ಪ ಒಂದು ಪೇಸ್ಟ್ ಥರ ಬರಬೇಕು, ಅಷ್ಟೇ ಸಾಕು. ನೋಡಿ ಜಾಸ್ತಿ ಏನು ಇದು ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ, ಜಸ್ಟ್ ಒಂದ್ಸಲ ಅದು ಮಿಕ್ಸ್ ಆಗಿ ಬಂದರೆ ಸಾಕು. ಓಕೆ, ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನೋಡಿ ಎಲೆ ಎಲ್ಲ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಎಲ್ಲ ಕೂಡ ರೆಡಿ ಆಯ್ತಲ್ವಾ. ನೆಕ್ಸ್ಟ್ ಏನು ಮಾಡಬೇಕು, ಒಂದೊಂದು ಎಲೆ ತಗೊಳ್ಳಿ, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಒರೆಸ್ಕೊಳ್ಳಿ. ನೆಕ್ಸ್ಟ್ ನಾವು ರೆಡಿ ಮಾಡಿಟ್ಟಿರೋ ಹಿಟ್ಟನ್ನು ನೋಡಿ ಇದಕ್ಕೆ ಹಾಕಬೇಕು. ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ದಪ್ಪ ಬೇಕೋ ಆ ರೀತಿ. ಆದಷ್ಟು ಜಾಸ್ತಿ ದಪ್ಪ ಇದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ತೆಳುವಾಗಿಯೇ ನೀವು ರೆಡಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಫುಲ್ಲಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದರೊಳಗಡೆ ನಾವು ರೆಡಿ ಮಾಡಿಟ್ಟಿರೋ ಫಿಲ್ಲಿಂಗ್ಸ್ ಇದೆಯಲ್ವಾ, ಅದನ್ನು ಕೂಡ ಈ ರೀತಿ ಹಾಕ್ಕೊಳ್ಳಿ. ನಾರ್ಮಲ್ ನಾವು ಸಿಹಿ ಕಡುಬು ಮಾಡ್ತೀವಲ್ವ, ಅದೇ ಮೆಥಡಲ್ಲಿ ಒಂದು ವೆರೈಟಿ ಆಗಿರುವ ಸಿಹಿ ಕಡುಬು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದನ್ನು ಈ ರೀತಿ ಕವರ್ ಮಾಡ್ಕೊಳ್ಳಿ. ಬೇಕಿದ್ರೆ ಮೇಲ್ಗಡೆ ಒಂದು ಸ್ಟಿಕ್ ಏನಾದರೂ ಇದು ಇಡ್ಬೋದು, ಸೆಟ್ ಮಾಡಿ ಜಸ್ಟ್ ಅದನ್ನು ಫಿಕ್ಸ್ ಮಾಡ್ಬೋದು. ಇನ್ನು ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ, ಆವಿಯಲ್ಲಿ ಇದನ್ನು ಬೇಯಿಸಬೇಕು. ಎಲ್ಲ ಕೂಡ ರೆಡಿ ಮಾಡಿಬಿಟ್ಟು ಹೈ ಫ್ಲೇಮಲ್ಲಿ ಒಂದು 15-20 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಆಗಿದೆ, ರೆಡಿ ಆಗಿದೆ. ಸಖತ್ತಾಗಿರುವಂಥ ಒಂದು ಸ್ವೀಟ್ ಕಡುಬು ಅಂತ ಹೇಳ್ಬೋದು. ಒಂದು ವೆರೈಟಿ ಅಲ್ವಾ. ನೀವು ಇದುವರೆಗೆ ಇದನ್ನು ಟ್ರೈ ಮಾಡಿದ್ದೀರಾ? ಒಂದ್ಸಲ ಟ್ರೈ ಮಾಡಿ ನೋಡಿ, ಒಂದು ವೆರೈಟಿ ಟೇಸ್ಟ್ ಕೊಡುತ್ತೆ. ಅಂದರೆ ಆ ಒಳಗಿರುವ ಹಿಟ್ಟು ನೋಡಿ ಜೋಳದ ಮಸಾಲೆ ಇರುತ್ತೆ. ಆಮೇಲೆ ಹೊರಗಡೆ ಇರುವ ಕವರ್ ಜಸ್ಟ್ ಅದು ಕವರ್ ಮಾಡೋದಕ್ಕೆ ಮಾತ್ರ, ಅದರ ಬೇರೆ ಬೆನಿಫಿಟ್ ಏನಿಲ್ಲ. ನೋಡಿ ಈ ರೀತಿ ರೆಡಿ ಆಗುತ್ತೆ. ಬಾಳೆ ಎಲೆಯಲ್ಲಿ ಬೇಕಿದ್ರೆ ಬಾಳೆ ಎಲೆಯನ್ನು ಮಾಡ್ಬೋದು. ಇದರಲ್ಲೇ ಮಾಡಿದರೆ ಜಸ್ಟ್ ಸ್ವೀಟ್ ಕಾರ್ನ್ನ ಫ್ಲೇವರ್ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ. ನೋಡಿ ಈ ರೀತಿ ಇರುತ್ತೆ. ಕಟ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ. ಬೇಕಿದ್ರೆ ಸ್ವಲ್ಪ ತುಪ್ಪನೂ ಹಾಕ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲ್ ನೋಡೋದು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಇನ್ನೊಂದು ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೇ ಬರ್ತೀನಿ. ಓಕೆ, ಥ್ಯಾಂಕ್ ಯು.